ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಭವಾನಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಲಾಗುತ್ತಿರುವ ವಿಜಯಲಕ್ಷ್ಮಿ ವೃದ್ಧಾಶ್ರಮದ ಹೆಸರಲ್ಲಿ ಸುಮಾರು 30 ಲಕ್ಷ ಅನುದಾನ ದುರ್ಬಳಕೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅನುದಾನವನ್ನು 2023-24ರಿಂದ 25-26ರವರೆಗೆ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಪಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಪ್ರಕರಣವನ್ನು ಮುಚ್ಚಿಹಾಕಲು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಸಹಕಾರ ನೀಡಿದ್ದಾರೆ ಎಂದು ಹೋರಾಟಗಾರ ಅಂಬಾಜಿ ಮೇಟಿ ಆರೋಪಿಸಿದ್ದಾರೆ. ಈ ಕುರಿತು ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತ ಅಧಿಕಾರಿಗಳಿಗೂ ದೂರು ನೀಡಲಾಗುತ್ತದೆ ಅಂತ ತಿಳಿಸಿದರು. ಈ ಅಕ್ರಮದ ಕುರಿತು ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿವೆ. ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರುವುದೇನೆಂದ್ರೆ, ಸೇಡಂ ತಾಲೂಕಿನ ಭವಾನಿ ನಗರದಲ್ಲಿ ವಿಜಯಲಕ್ಷ್ಮಿ ವೃದ್ಧಾಶ್ರಮ ನಡೆಸುತ್ತಿದ್ದೇವೆ ಅಂತೇಳಿ 3 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಅಂತೇಳಿ ಹೊಟ್ಟಿ ದಾಖಲಾತಿಗಳನ್ನು, ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅದು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ವಾರ್ಷಿಕವಾಗಿ 12 ಲಕ್ಷ ರೂಪಾಯಿದಂತೆ ಒಟ್ಟು 2.5 ವರ್ಷದಲ್ಲಿ 30 ಲಕ್ಷ ರೂಪಾಯಿಗಳನ್ನು ಬೋಗಸ್ ಬಿಲ್ ಮಾಡಿ ನುಂಗಿ ಹಾಕಿದ್ದಾರೆ. ಅದು ತಾರ್ಪೇಲ್ ಬಡಾವಣೆಯ ವಿಜಯಲಕ್ಷ್ಮಿ ಗ್ರಾಮೀಣ ಸ್ವಸಹಾಯ ಸಂಘ ಅಂತೇಳಿ ಅದರ ಅಧ್ಯಕ್ಷರು ಸೇಡಂ ತಾಲೂಕಿನ ಭವಾನಿ ನಗರದಲ್ಲಿ ವಿಜಯಲಕ್ಷ್ಮಿ ವೃದ್ಧಾಶ್ರಮ ನಡೆಸುತ್ತಿದ್ದೇವೆ ಅಂತೇಳಿ 3 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಅಂತೇಳಿ ಹೊಟ್ಟಿ ದಾಖಲಾತಿಗಳನ್ನು, ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅದು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ವಾರ್ಷಿಕವಾಗಿ 12 ಲಕ್ಷ ರೂಪಾಯಿದಂತೆ ಒಟ್ಟು 2.5 ವರ್ಷದಲ್ಲಿ 30 ಲಕ್ಷ ರೂಪಾಯಿಗಳನ್ನು ಬೋಗಸ್ ಬಿಲ್ ಮಾಡಿ ನುಂಗಿ ಹಾಕಿದ್ದಾರೆ. ಅದು ತಾರ್ಪೇಲ್ ಬಡಾವಣೆಯ ವಿಜಯಲಕ್ಷ್ಮಿ ಗ್ರಾಮೀಣ ಸ್ವಸಹಾಯ ಸಂಘ ಅಂತೇಳಿ ಅದರ ಅಧ್ಯಕ್ಷರು ಈಗಾಗಲೇ ಕಲಬುರಗಿ ಮಹಾನಗರ ಪಾಲಿಕೆಯ ತಾರ್ಪೇಲ್ ಬಡಾವಣೆಯಿಂದ ವಾರ್ಡ್ ನಂಬರ್ 54ರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಅವರೇ ಇದರ ಸಂಸ್ಥೆ ಅಧ್ಯಕ್ಷರು ಮತ್ತು ಅವರ ತಾಯಿ ಲಕ್ಷ್ಮೀಬಾಯಿ ಶರಣಪ್ಪ ಇವರು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಸರ್ಕಾರಿ ನೌಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸರ್ಕಾರಿ ನೌಕರಸ್ಥರಾಗಿ 30 ಲಕ್ಷ ರೂಪಾಯಿ ಹಗರಣದಲ್ಲಿ ಭಾಗಿಯಾಗಿ ಕೊಟ್ಟಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಿಲ್ ಎತ್ಕೊಂಡು ತಿಂದಿದ್ದಾರೆ. ಇದರ ಬಗ್ಗೆ ನಾವು ಕಳೆದ 2.5 ತಿಂಗಳಿಂದ ನಾವು ನಿರಂತರವಾಗಿ ಸರ್ಕಾರ ಗಮನಕ್ಕೆ ತಂದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು DC ಅವರ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಸರ್ಕಾರ ಕ್ಯಾರೆ ಮಾಡಿಲ್ಲ. ಇದರಲ್ಲಿ ರಾಜಕೀಯ ಶಕ್ತಿ, ಬಾಹ್ಯ ಶಕ್ತಿಗಳಿಂದ ಕೆಲಸ ಮಾಡಿದ ಮೂಲಕ ಈ ಪ್ರಕರಣ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಸೇಡಂ ತಾಲೂಕಿನ ಶಾಸಕರಲ್ಲಿ ಮತ್ತು ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಲ್ಲಿ ವಿನಂತಿ ಮಾಡ್ತೀವಿ. ಈ ಹಗರಣದ ರೂವಾರಿಗಳಾದಂಥವ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಾಲಿಕೆ ಸದಸ್ಯರು ಹಾಗೂ ನಿಮ್ಮ ಬಲಗೈ ಬಂಟದ ಆಗಿರುವ ಕಾರಣಕ್ಕಾಗಿ ನೀವು ಈ ಪ್ರಕರಣನ ಇದುವರೆಗೆ ತುಟಿ ಬೀಸ್ತಾ ಇಲ್ಲ. ನಿಮ್ಮದೇ ಮತಕ್ಷೇತ್ರದಲ್ಲಿ ಇಂಥ ದೊಡ್ಡ ಹಗರಣ, ವಯೋವೃದ್ಧರ ಹೆಸರಿನಲ್ಲಿ ವಯಸ್ಸಾದ ವೃದ್ಧರಿಗೆ ಒಂದು ತುತ್ತು ಅನ್ನ ಕೊಡ್ಬೇಕಾದ ಎಷ್ಟೋ ಮಕ್ಕಳಿಂದ ತಾಯಿ ತಂದೆ ವಯೋವೃದ್ಧರು ವಯಸ್ಸಾದ ಬೀದಿ ಪಾಲಾಗಿರ್ತಾರೆ. ಅಂಥವ್ರಿಗೆ ಸರ್ಕಾರ ಉಪವಾಸ ವನವಾಸ ಬೀಳಬಾರ್ದು, ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನ ಸೇಡಂ ತಾಲೂಕಿನಲ್ಲಿ ನಿಮ್ಮ ತಾಲೂಕಿನಲ್ಲಿ ಕೊಟ್ಟಿದೆ. ಅವರ ಹೆಸರಿನಲ್ಲಿ ಏನು ಅವ್ರ ಹೊಟ್ಟೆ ಮೇಲೆ ಹೊಡೆದು ದುಡ್ಡು ಗಳಿಸಂತ ಏನು ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಮಾಡ್ತಾ ಇದ್ದಾರೆ, ಅದನ್ನ ನಾವು ಈ ಮೂಲಕ ಖಂಡನೆ ಮಾಡ್ತೀವಿ. ಮಾನ್ಯ ಶಾಸಕರಾದ ಶರಣಪ್ರಕಾಶ್ ಪಾಟೀಲ್ ಅವರು ತಾವು ಇದೇ ಕೆಲಸನ ಬೇರೆ ಯಾರಾದ್ರೂ ಮಾಡಿದರೆ ನೀವು ರಾತ್ರಿ ಅವರನ್ನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸ್ತಿದ್ದೀರಿ. ನೀವು ಇವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಮುಖಂಡರ ಕಾರಣಕ್ಕಾಗಿ ನೀವು ಯಾಕೆ ಇವತ್ತು ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಅನ್ನೋ ಯಕ್ಷ ಪ್ರಶ್ನೆಯನ್ನು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ. ಈಗಾಗಲೇ ಜಿಲ್ಲಾ ಪಂಚಾಯತ್ CO